ಭಾರತೀಯ ಕುಸ್ತಿ ಫೆಡರೇಷನ್ಗೆ ಹೊಸ ಅಧ್ಯಕ್ಷರ ಆಯ್ಕೆಯಾಗಿದೆ. ಭಾರೀ ಜಟಾಪಟಿಗೆ ಸಾಕ್ಷಿಯಾಗಿದ್ದ ಕುಸ್ತಿ ಫೆಡರೇಷನ್ ಮಾಜಿ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ಆಪ್ತನಿಗೆ ಅಧ್ಯಕ್ಷ ಪಟ್ಟ ಈಗ ಸಿಕ್ಕಿರುವಂತದ್ದು. ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಕೇಳಿ ಬಂದಿತ್ತು 10 ಹಲವು ಆರೋಪ. ಬ್ರಿಜ್ಭೂಷಣ್ ವಿರುದ್ಧ ಸಮರ ಸಾರಿದ್ದ ಸಾಕ್ಷಿ ಮಲ್ಲಿಕ್, ಬಜರಂಗ್ ಪುನಿಯಾ ಹಾಗೆ ಬಬಿತಾ ಫೋಗಟ್, ಸಾಕ್ಷಿ ಮಲ್ಲಿಕ್ ಇವರೆಲ್ಲರೂ ಕೂಡ ಬ್ರಿಜ್ಭೂಷಣ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರವನ್ನೇ ಸಾರಿದ್ರು. ದೇಶಾದ್ಯಂತ ಭಾರಿ ಚರ್ಚೆಗೆ ಕೂಡ ನಾಂದಿ ಹಾಡಿತ್ತು. ಸಂಸದನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸಿದ್ರು. ಇವರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸಿರುವಂತದ್ದು. ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ರು. ಬ್ರಿಜ್ಭೂಷಣ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿರುವಂತದ್ದು. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಎನ್ನುವಂತೆ ಭಾರತೀಯ ಕುಸ್ತಿ ಫೆಡರೇಷನ್ಗೆ ಹೊಸ ಅಧ್ಯಕ್ಷರ ಆಯ್ಕೆಯಾಗಿದೆ. ಭಾರಿ ಜಟಾಪಟಿಗೆ ಸಾಕ್ಷಿಯಾಗಿದ್ದ ಕುಸ್ತಿ ಫೆಡರೇಷನ್ ಈ ಹಿಂದೆ ಇರುವಂತ ಬ್ರಿಜ್ಭೂಷಣ್ ಅವರ ವಿರುದ್ಧ 10 ಹಲವು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ಆರೋಪಗಳು ಎಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ಗೂ ಕಾರಣ ಆಯಿತು. ಕುಸ್ತಿಯಲ್ಲಿ ವಿನ್ ಆದವರೆಲ್ಲರೂ ಕೂಡ ಪ್ರೊಟೆಸ್ಟ್ ಕೂಡ ನಡೆಸಿರುವಂತದ್ದು. ಸಂಸದನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸಿದ್ರು. ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಇದರ ವಿರುದ್ಧ ಪ್ರತಿಭಟನೆಗೂ ಕೂಡ ಸಾಕ್ಷಿ ಆಯಿತು. ಹಿಂದೆ ನಾವು ನೋಡಿದ್ವಿ. ಸಾಕ್ಷಿ ಮಲ್ಲಿಕ್ ಅಂತೂ ಮಾಧ್ಯಮದ ಮುಂದೆ ಬಂದು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅವರಿಗೆ ಮತ್ತೆ ಅವರ ಸಹೋದ್ಯೋಗಿಗಳು ಕೂಡ ಸಾಥನ್ನ ಕೊಟ್ಟರು. ಈಗ ಇವೆಲ್ಲವಕ್ಕೂ ಕೂಡ ಈಗ ಹಿಡಿದ ಕೈಗನ್ನಡಿ ಎಂಬಂತೆ ಬ್ರಿಜ್ಭೂಷಣ್ ಆಪ್ತ ಇದ್ದಾನಲ್ವಾ, ಆ ಆಪ್ತನಿಗೆ ಈಗ ಈ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಸ್ಥಾನ ಸಿಕ್ಕಿರುವಂಥದ್ದು. ಬ್ರಿಡ್ಜ್ ಆಪ್ತನಿಗೆ ಪಟ್ಟವನ್ನ ಕಟ್ಟಿರುವಂಥದ್ದು. ಹಿಂದೆ ನೋಡಿದ್ವಿ, ಹಿಂದಿನ ಅಧ್ಯಕ್ಷ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಸಿಡಿದೆದ್ದಿದ್ರು. ಅದು ಕೂಡ ಕುಸ್ತಿಪಟುಗಳು ಬೇರೆ ಬೇರೆ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡಿದ್ರು. ಈಗ ಆರೋಪ ಎಲ್ಲವೂ ಕೂಡ ಕೋರ್ಟ್ ಮೆಟ್ಟಿಲೇರಿತ್ತು. ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ವಿರುದ್ಧ कोर्ट मेटलू कूड़ा एक बात और कहना चाहूंगी कि लड़ाई लड़ी पूरे दिल से लड़ी, लेकिन अगर प्रेसिडेंट ब्रिजभूषण जैसे आदमी जैसा ही रहता है, उसका बिल्कुल सहयोगी है, उसका बिजनेस पार्टनर है, वो अगर इस फेडरेशन में रहेगा तो मैं अपनी कुश्ती को त्यागती हूँ और मैं आज के बाद कभी भी आपको वहां नहीं दिखूंगा। तो बस सभी देशवासियों को धन्यवाद जिन्होंने आज तक इतना मेरा सपोर्ट किया और मुझे इस मुकाम तक पहुंचाया। और एक बात और कहना चाहूंगी कि लड़ाई लड़ी पूरे दिल से लड़ी, लेकिन अगर प्रेसिडेंट ब्रिजभूषण जैसे आदमी जैसा ही रहता है, उसका बिल्कुल सहयोगी है, उसका बिजनेस पार्टनर है, वो अगर इस फेडरेशन में रहेगा तो मैं अपनी कुश्ती को त्यागती हूँ और मैं आज के बाद कभी भी आपको वहां नहीं दिखूंगा। तो बस सभी देशवासियों को धन्यवाद जिन्होंने आज तक इतना मेरा सपोर्ट किया और मुझे इस मुकाम तक पहुंचाया। धन्यवाद। गमनिस्ता इद्वी ಒಂದ್ ಕಡೆ ಸಾಕ್ಷಿ ಮಲ್ಲಿಕ್ ಕೂಡ ನಿವೃತ್ತಿ ಆಗಿದ್ರು. ಅವರು ಕೂಡ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಬಹಳ ಆರೋಪ ಕೇಳಿ ಬಂತು. ಆದ್ರೂ ಕೂಡ ಅವರ ವಿರುದ್ಧ ಕ್ರಮ ಆಗಲಿಲ್ಲ. ಅವರ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಕ್ಲಿಲ್ಲ. ಅದ್ರ ವಿರುದ್ಧ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸಿದ್ರು. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಸಾಕ್ಷಿ ಆಯಿತು. ಸಂಸದನ ವಿರುದ್ಧ ಪ್ರತಿಭಟನೆ ಆಗಿದ್ರು ಕೂಡ ಬಿಜೆಪಿ ವರಿಷ್ಠರು ಯಾವುದೇ ರೀತಿಯಾದಂತಹ ನಿರ್ಣಯಗಳನ್ನು ತೆಗೆದುಕೊಂಡಿಲ್ಲ, ಅಮಾನತು ಮಾಡಲಿಲ್ಲ, ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಿಲ್ಲ. ಇದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೂಡ ನಡೆಯಿತು. ನಿರಂತರ ಹೋರಾಟ, ತಿಂಗಳುಗಳ ಗಟ್ಟಲೆ ಕಾಲ ಹೋರಾಟವನ್ನು ನಡೆಸಿರುವಂಥದ್ದು. ಕುಸ್ತಿಪಟುಗಳು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಲೈಂಗಿಕ ಆರೋಪವನ್ನ ಮಾಡಿದ್ರು ಸಾಕ್ಷಿ ಮಲ್ಲಿಕ್ ಹಾಗೆ ಅವರ ಸಹೋದ್ಯೋಗಿಗಳು. ಆದ್ರೆ ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಕಿವಿ ಕೊಡ್ಲಿಲ್ಲ, ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಏನ್ವಂತೆ ಈಗ ಕುಸ್ತಿ ಫೆಡರೇಷನ್ಗೆ ಅವ್ರನ್ನ ಸ್ಥಾನದಿಂದ ಇಳಿಸಿ ಈಗ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂತದ್ದು. ಭಾರಿ ಜಟಾಪಟಿಗೂ ಕೂಡ ಕಾರಣ ಆಯಿತು. ನಾನೇನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿದ್ರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಬ್ರಿಜ್ಭೂಷಣ್ ಹೇಳಿದ್ರು. ಆದ್ರೆ ಈಗ ಅದೇ ತರ ಈಗ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಹೊಸಬರಿಗೆ ಸಿಕ್ಕಿರುವಂತದ್ದು, ಅದು ಕೂಡ ಬ್ರಿಜ್ಭೂಷಣ್ ಆಪ್ತರಿಗೆ ಸಿಕ್ಕಿರುವಂತದ್ದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತ ಸಂಗತಿ. ಬ್ರಿಜ್ಭೂಷಣ್ ಆಪ್ತನಿಗೆ ಸಿಗ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತ ಸಂಗತಿ. ಯಾಕಂತ ಹೇಳಿದ್ರೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇರಬಹುದು. ಸಾಕ್ಷಿ ಮಲ್ಲಿಕ್
ಅವ್ರ ಅಳಲನ್ನ ತೋಡ್ಕೊಳ್ತಾ ಇದ್ರೆ ಒಂದ್ ಕಡೆಯಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಈ ತರ ಆರೋಪವನ್ನ ನಾವು ಮಾಡಿದ್ವಿ, ಪ್ರೊಟೆಸ್ಟ್ ಅನ್ನ ಮಾಡಿದ್ವು, ಯಾವುದಕ್ಕೂ ಕೂಡ ಧ್ವನಿಯಾಗಿ ನಿಲ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟ್. ಆದ್ರೆ ಈಗ ನಮ್ಮ ಧ್ವನಿಗೆ ನಿಂತಿರುವಂತದ್ದು ಬಹಳ ಖುಷಿ ಆಗ್ತಾ ಇದೆ. ಅವರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ ಸಾಕ್ಷಿ ಮಲ್ಲಿಕ್ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಹಳೆ ಅಧ್ಯಕ್ಷಗಿರಿ ಈಗ ಹೋಯ್ತು, ಒಂದ್ ಕಡೆ ಅವ್ರು ಹೇಳ್ತಾ ಇದ್ರು ನನ್ನ ಮೇಲೆ ಆರೋಪ ಸಾಬೀತಾದ್ರೆ ನಾನು ರಿಸೈನ್ ಮಾಡಿ ಹೋಗ್ತೀನಿ ಅಂತ ಹೇಳ್ಕೊಂಡು ಈಗ ಆಪ್ತನಿಗೆ ಮಣೆ ಹಾಕಿರುವಂತದ್ದು ಎಷ್ಟು ಮಟ್ಟಿಗೆ? ಚುನಾವಣೆ ನಡೆದಿದೆ ನಿಕೇಶ್. ಆಕ್ಚುಲಿ WFIಗೆ ನಡೆದ ಚುನಾವಣೆಯಲ್ಲಿ 47 ಮಂದಿ ವೋಟರ್ಸ್ ಇದ್ದಾರೆ. 47 ಮಂದಿ ಪೈಕಿ 40 ವೋಟ್ಗಳು ಬಿದ್ದಿರೋದು ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ಪರವಾಗಿ. ಹೀಗಾಗಿ ಚುನಾವಣಾ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆದಿದೆ. ವೋಟಿನ ರೈಟ್ ಇದ್ದವರು, ಅಂದ್ರೆ ವೋಟ್ ಮಾಡುವ ಹಕ್ಕಿದ್ದವರು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಈ ಆಯ್ಕೆ ಅಂತ ಹೇಳಿ ಮುಂದಿನ ಹಂತದಲ್ಲಿ ಕ್ಲಾರಿಫಿಕೇಶನ್ ಬರಬಹುದು. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಈತನ ವಿರುದ್ಧವಾಗಿ, ಅಂದ್ರೆ ಯಾರ ಮೇಲೆ ಆರೋಪ ಆಯಿತು ಬ್ರಿಜ್ ಭೂಷಣ್, ಆತನ ಆಪ್ತನನ್ನೇ ಇಲ್ಲಿ ಚುನಾವಣೆಗೆ, ಅಧ್ಯಕ್ಷೀಯ ಚುನಾವಣೆಗೆ ಅಭ್ಯರ್ಥಿಯಾಗಿ ನಿಲ್ಲಿಸಲಾಗಿರೋದು, ಆತನಿಗೇನೆ ಗೆಲುವಾಗಿರೋದು. ಈತನ ವಿರುದ್ಧ ನಿಂತಿರೋದು ಯಾರು? ಗೋಲ್ಡ್ ಮೆಡಲಿಸ್ಟ್ ಕ್ರೀಡಾಪಟು ಅನಿತಾ ಶಿರೋನ್. ಆಕೆ ಪಡೆದಿರೋದು ಕೇವಲ 7 ಓಟ್ಗಳನ್ನು. 47 ಪೈಕಿ 7 ಓಟ್ ಮಾತ್ರ ಅನಿತಾ ಪರವಾಗಿ ಬಿದ್ದಿದೆ. 40 ಓಟು ಸಂಜಯ್ ಸಿಂಗ್ ಪರವಾಗಿ ಬಿದ್ದಿರೋದ್ರಿಂದ ಬ್ರಿಜ್ ಭೂಷಣ್ ಆಪ್ತನಿಗೇನೆ ಮತ್ತೆ WFIನ ಅಧ್ಯಕ್ಷಗಿರಿ ಒಲಿದಿದೆ. ಸಹಜವಾಗಿ ಯಾರೆಲ್ಲ ಬ್ರಿಜ್ ಭೂಷಣ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಸತತವಾಗಿ 11 ತಿಂಗಳುಗಳ ಕಾಲ ನಿರಂತರ ಹೋರಾಟ, ಪ್ರತಿಭಟನೆ, ಹಗಲು ರಾತ್ರಿ ಕುಳಿತು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ರು. ಮಹಿಳಾ ಕುಸ್ತಿಪಟುಗಳ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ, ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ. ಅರ್ಹತೆ ಆಧಾರದ ಮೇಲಲ್ಲ, ಬದಲಾಗಿ ಸಹಕಾರದ ಆಧಾರದ ಮೇಲೆ ಆಗ್ತಿತ್ತು ಆಯ್ಕೆ ಅನ್ನೋ ರೀತಿಯ ಗಂಭೀರ ಆರೋಪ. ಕೇವಲ ಆರೋಪವಾಗಿ ಮಾತ್ರ ಉಳಿದಿರಲಿಲ್ಲ, ಇದು ಕೋರ್ಟ್ ಕಟಕಟೆವರೆಗೂ ಕೂಡ ಹೋಗಿ ತಲುಪಿತು. ಬ್ರಿಜ್ ಭೂಷಣ್ ವಿರುದ್ಧದ ಈ ಆರೋಪದ ಸರಣಿ ದೂರು ಸ್ವರೂಪವನ್ನ ಪಡೆದುಕೊಂಡು ಒಂದ್ ಕಡೆ ಕೋರ್ಟ್ನಲ್ಲಿ ವಿಚಾರಣೆ, ಮತ್ತೊಂದು ಕಡೆಯಲ್ಲಿ ನಿರಂತರ ಪ್ರತಿಭಟನೆ. ಇಷ್ಟೆಲ್ಲದರ ನಡುವೆ ಇವತ್ತು ನಡೀತು ಚುನಾವಣೆಯಲ್ಲೂ ಕೂಡ ಅದೇ ಆರೋಪ ಹೊತ್ತಿರುವ ಬ್ರಿಜ್ ಭೂಷಣ್ನ ಆಪ್ತನಿಗೆ ಅಧ್ಯಕ್ಷಗಿರಿ ಒಲಿದಿದೆ. ಇದೇ ಕಾರಣಕ್ಕೆ ಸಾಕ್ಷಿ ಮಲ್ಲಿಕ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಣ್ಣೀರನ್ನ ಹಾಕಿದ್ದಾರೆ. ಆಕೆ ಕುಸ್ತಿಗೆ ಬಳಸುವಂತಹ ಶೂಗಳನ್ನ ತೆಗೆದು ಪಕ್ಕಕ್ಕಿಟ್ಟು ಇನ್ಮೇಲೆ ನಾನು ಕುಸ್ತಿಯ ರಿಂಗ್ನಲ್ಲಿ ಇಳಿಯೋದಿಲ್ಲ, ಕ್ರೀಡೆಗೆ ನಾನು ನಿವೃತ್ತಿಯನ್ನ ಘೋಷಿಸುತ್ತಿದ್ದೇನೆ ಅಂತ ಹೇಳಿ ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ದಾರೆ. ಈಗ ಮತ್ತೊಂದು ತಲೆಮಾರಿನ ಹರಾಸ್ಮೆಂಟ್ಗೆ, ಮತ್ತೊಂದು ತಲೆಮಾರಿನ ಕಿರುಕುಳಕ್ಕೆ ವೇದಿಕೆ ನಿರ್ಮಿಸಿ ಕೊಟ್ಟಂತಾಗಿದೆ. ಮುಂದೆ ಬರುವ ಕುಸ್ತಿಪಟುಗಳು ಕೂಡ ನಾವು ಅನುಭವಿಸಿದಂತೆಯೇ ಕಿರುಕುಳವನ್ನ ಅನುಭವಿಸಬೇಕಾಗಿದೆ. ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ಅಧ್ಯಕ್ಷರಾಗಿ ಈಗ ಆಯ್ಕೆಯಾಗಿರುವಂತದ್ದು. ಸಂಜಯ್ ಸಿಂಗ್ ಆಯ್ಕೆಗೂ ವಿರೋಧಿಗಳ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಅವರ ಆಯ್ಕೆ ಸರಿಯಲ್ಲ ಅಂತ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಒಲಿಂಪಿಕ್ ಕುಸ್ತಿಪಟು ಸಾಕ್ಷಿ ಮಲ್ಲಿಕ್ ಅವರು. ಬ್ರಿಜ್ ಭೂಷಣ್ ನಿವಾಸಕ್ಕೆ ತೆರಳಿದ ಸಂಜಯ್ ಸಿಂಗ್ ಧನ್ಯವಾದವನ್ನು ಕೂಡ ಹೇಳಿರುವಂತದ್ದು. ಇದು ತಮ್ಮ ಗೆಲುವಲ್ಲ, ಕುಸ್ತಿಪಟುಗಳ ಗೆಲುವು ಅಂತ ಬ್ರಿಜ್ ಭೂಷಣ್ ಅವರು ಹೇಳ್ತಾ ಇದ್ದಾರೆ. ಕಳೆದ 11 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡೆದಿರುವಂತದ್ದು ಈಗ ಕೊನೆಗೆ ನೋಡಿ, ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಸಾಕ್ಷಿ ಮಲ್ಲಿಕ್ ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂತ ದೃಶ್ಯ ಇದು ಸರಿಯಲ್ಲ ಆಯ್ಕೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇದ್ರು. ಒಂದ್ ಕಡೆ ಸಾಕ್ಷಿ ಮಲ್ಲಿಕ್ ಕೂಡ ಅದನ್ನೇ ಹೇಳ್ತಾ ಇರುವಂತದ್ದು, ಈ ಆಯ್ಕೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ ನಿಕೇಶ್, ನಾನು ಹೇಳ್ತಿದ್ದ ಹಾಗೆ ಇದಕ್ಕೆ ಒಂದ್ ಕಡೆ ಸಮರ್ಥನೀಯ ಮಾತುಗಳು ಬರ್ಬೋದು. ವೋಟಿಂಗ್ ಆಯ್ತು, ವೋಟಿಂಗ್ ಆದ ನಂತರದಲ್ಲಿ ಯಾರಿಗೆ ಹೈಯೆಸ್ಟ್ ವೋಟ್ ಲಭ್ಯ ಆಗಿದೆ ಅವ್ರು ಗೆದ್ದಿದ್ದಾರೆ. 47 ಮಂದಿ ಪೈಕಿ 40 ಜನ ವೋಟ್ ಹಾಕಿರೋದು ಸಂಜಯ್ ಸಿಂಗ್ ಪರವಾಗಿ ಅಂತ ಹೇಳಿ. ಆದ್ರೆ ದೃಶ್ಯಗಳೇ ವಿವರಿಸ್ತಾ ಇದೆ, ಸಂಜಯ್ ಸಿಂಗ್ ಗೆದ್ದ ನಂತರದಲ್ಲಿ ಹೋಗಿದ್ದೆಲ್ಲಿಗೆ, ನೇರವಾಗಿ ಬ್ರಿಜ್ ಭೂಷಣ್ ಅವರ ಮನೆಗೆ ಹೋಗಿ ಆಶೀರ್ವಾದ ಪಡೆದಿದ್ದಾರೆ, ಹೇಳಿಕೆ ಕೂಡ ನೀಡಿದ್ದಾರೆ. 11 ತಿಂಗಳಿಂದ ಜಟಾಪಟಿ ನಡೀತಾ ಇತ್ತು, ಹೀಗಾಗಿ ಬಹುತೇಕ ಕುಸ್ತಿ ಪಂದ್ಯಾವಳಿಗಳು ನಿಂತು ಹೋಗಿತ್ತು. ಇದೀಗ ಮತ್ತೆ ಎಲ್ಲವೂ ಕೂಡ ಪುನರಾರಂಭ ಆಗುತ್ತೆ ಅಂತ ಹೇಳಿ. ಆದ್ರೆ ಮತ್ತೊಂದು ಕಡೆ ದೃಶ್ಯ, ಸಾಕ್ಷಿ ಮಲ್ಲಿಕ್ ಅವರು ನಿರಂತರವಾಗಿ ಕಣ್ಣೀರನ್ನ ಹಾಕ್ತಾ ಇರುವ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಯಾವಾಗ ಸಂಜಯ್ ಸಿಂಗ್ ಆಯ್ಕೆಯಾದ ನಂತರದಲ್ಲಿ ತಕ್ಷಣಕ್ಕೆ ಈ ಪ್ರತಿಭಟನಾ ನಿರತ ಕುಸ್ತಿಪಟುಗಳು ಪ್ರೆಸ್ ಮೀಟ್ ಅನ್ನ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರನ್ನ ಹಾಕಿದ್ದಾರೆ ಸಾಕ್ಷಿ ಮಲ್ಲಿಕ್. ನಾವು ಬಹಳಷ್ಟು ಶ್ರಮ ಪಟ್ಟು ಹೋರಾಟವನ್ನ ಮಾಡಿದ್ವಿ, ಆ ಹೋರಾಟಕ್ಕೆ
ಯಾವುದೇ ರೀತಿ ಪ್ರತಿಫಲ ಲಭ್ಯ ಆಗಲಿಲ್ಲ. ಹೀಗಾಗಿ ನಾನು ಕ್ರೀಡೆಯಿಂದಲೇ ನಿವೃತ್ತಿಯನ್ನ ಘೋಷಿಸುತ್ತಿದ್ದೇನೆ. ಸಂಜಯ್ ಸಿಂಗ್ ಅಂದ್ರೆ ಬ್ರಿಜ್ಭೂಷಣ್ನ ಆಪ್ತ ಅಲ್ಲಿ ಅಧ್ಯಕ್ಷನಾಗಿ ಕೂರೋದೇ ಆದ್ರೆ ನಾವಿನ್ ಮುಂದೆ ಕ್ರೀಡೆ ಆಡೋದಿಲ್ಲ ಅಂತ ಹೇಳಿ ಆಕೆ ತಾನು ತೊಟ್ಟಿದ್ದ ರೆಸ್ಲಿಂಗ್ ಶೂಗಳನ್ನ ಪಕ್ಕಕ್ಕಿಟ್ಟು ನಿವೃತ್ತಿಯನ್ನ ಘೋಷಿಸಿ ನಿರಂತರವಾಗಿ ಕಣ್ಣೀರನ್ನ ಹಾಕ್ತಾನೆ ಅಲ್ಲಿಂದ ತೆರಳಿದ್ದಾರೆ ಸಾಕ್ಷಿ ಮಲಿಕ್. ರಿಪಬ್ಲಿಕ್ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ನೆಟ್ವರ್ಕ್ನ ದೃಶ್ಯಗಳನ್ನ ನೀವು ಗಮನಿಸ್ತಿದ್ದೀರಿ. ಸಾಕ್ಷಿ ಮಲಿಕ್ ಕಣ್ಣೀರನ್ನ ಹಾಕ್ತಾ ಆ ಪ್ರೆಸ್ ಕಾನ್ಫರೆನ್ಸ್ ನಿಂದ ಎದ್ದು ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಬ್ರಿಜ್ಭೂಷಣ್ ಆಪ್ತ ಏನು WFIನ ಅಧ್ಯಕ್ಷಗಿರಿಯನ್ನ ಪಡೆದಿರುವಂತಹ ಸಂಜಯ್ ಸಿಂಗ್ ಜಯದ ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ. ಬ್ರಿಜ್ಭೂಷಣ್ ಮನೆಗೆ ತೆರಳಿ ಅಲ್ಲಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ನಿಕೇಶ್, ಒಂದಂತೂ ಸದ್ಯ ಇಲ್ಲಿ ಯಾರು ಸತ್ಯ ಯಾರು ಮಿಥ್ಯ ಇದು ಕೋರ್ಟ್ ಕಟಕಟೆಗೂ ಕೂಡ ಏರಿರೋದ್ರಿಂದ ವಿಚಾರಣೆ ನಡೆದ ನಂತರದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಆದರೆ ಯಾರ ಕಪಿಮುಷ್ಟಿಯಿಂದ ಈ ಕುಸ್ತಿ ಫೆಡರೇಷನ್ ಅನ್ನ ಹೊರಗೆ ತರಬೇಕು ಅಂತ ಹೇಳಿ ಕ್ರೀಡಾಪಟುಗಳು ಪ್ರಯತ್ನವನ್ನ ಮಾಡ್ತಾ ಇದ್ರು, ಅದು ಫಲಿಸಲಿಲ್ಲ. ಈ ಚುನಾವಣೆಯಿಂದಲೂ ಕೂಡ ಮತ್ತೊಮ್ಮೆ ಬ್ರಿಜ್ಭೂಷಣ್ ಕೈಗೇನೆ ಅಧಿಕಾರ ಹಸ್ತಾಂತರ ಆದಂತಾಯ್ತು. ಹೆಸರು ಸಂಜಯ್ ಸಿಂಗ್ ರದ್ದಿರುತ್ತೆ, ಆದರೆ ಅಧಿಕಾರ ನಡೆಸೋದು ಅವರೇನೆ, ಬ್ರಿಜ್ಭೂಷಣ್ ಅವರೇನೆ. ಹೀಗಾಗಿ ನಾವು ಇದನ್ನು ಒಪ್ಪೋದಿಲ್ಲ, ಈ ಆಯ್ಕೆಯನ್ನ ಒಪ್ಪೋದಿಲ್ಲ, ಈ ಆಯ್ಕೆಯೇ ಮಾನ್ಯ ಅಂತ ಪರಿಗಣಿಸಿದರೆ ನಾವು ಕ್ರೀಡೆ ಆಡೋದಿಲ್ಲ ಅಂತ ಹೇಳಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಸಾಕ್ಷಿ ಮಲಿಕ್. ಬಹಳ ಪ್ರಮುಖವಾಗಿ ಇಲ್ಲಿ ಬ್ರಿಜ್ಭೂಷಣ್ ಅವರೇ ಹೇಳ್ತಾ ಇರುವಂತದ್ದು, ಈ ಗೆಲುವು ನಮ್ಮ ಗೆಲುವಲ್ಲ, ಅದು ಕುಸ್ತಿಪಟುಗಳ ಗೆಲುವಂತ ಸ್ವತಃ ಬ್ರಿಜ್ಭೂಷಣ್ ಅವರೇ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಬ್ರಿಜ್ಭೂಷಣ್ ಅವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸಮರವನ್ನೇ ಸಾರ್ತಾ ಇದ್ದಾರೆ ಬಜರಂಗ್ ಪೂನಿಯಾ ಇರ್ಬೋದು, ಬಬಿತಾ ಫೋಗಟ್ ಇರ್ಬೋದು, ಸಾಕ್ಷಿ ಮಲಿಕ್ ಇವರೆಲ್ಲರೂ ಕೂಡ सपोर्ट करने आए. हम नहीं जीत पाए, पर आप लोगों का बहुत बहुत धन्यवाद. और एक बात और कहना चाहूँगी कि लड़ाई लड़ी, पूरे दिल से लड़ी, लेकिन अगर प्रेसिडेंट ब्रिजभूषण जैसे आदमी जैसा ही रहता है, उसका जो उसका बिल्कुल सहयोगी है, उसका बिजनेस पार्टनर है,